ರಾಜ್ಯಾಧ್ಯಕ್ಷ ಕ್ಷೇತ್ರದಲ್ಲಿ 25 ವರ್ಷದ ನಂತರ ಸ್ಥಳೀಯ ಸಂಸ್ಥೆಗಳು PIDP ಮತ್ತು VSSM ನಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ. ಏನು ಕಾರಣ? ನಿಜವಾಗ್ಲಪ್ಪ, ಪಾರ್ಲಿಮೆಂಟ್ ಅಲ್ಲೇನೆ ವಿ ಲಾಸ್ಟ್. ಅಂದ್ರೆ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಂತ ಬಂದಿದ್ದಕ್ಕಿಂತನೂ ಅಲ್ಲಿ ಕಡಿಮೆ ಆಯ್ತು. ಶಿಕಾರಿಪುರ ಈಸ್ ಅ ಟಫ್ ಕಾನ್ಸ್ಟಿಟ್ಯೂನ್ಸಿ, ಮುಂಚೆಯಿಂದನೂ ಕೂಡ ಇಟ್ಸ್ ಅ ಟಫ್ ಕಾನ್ಸ್ಟಿಟ್ಯೂನ್ಸಿ. ನಾವು ಕಳ್ಕೊಂಡಿದ್ದವ್ರನ್ನ ನಾವು ರಿಕವರಿ ಮಾಡ್ಕೊಂಡ್ವಿ ನಮ್ಮ ಬೇರೆ ಕ್ಷೇತ್ರಗಳಲ್ಲಿ. ಬಟ್ ಅಲ್ಲಿ ಇನ್ನೂ ಕೂಡ ಅದು ಇದಿದೆ. ಮತ್ತು ಕಾಂಗ್ರೆಸ್ ಈಗ ಏನು PLD ಬ್ಯಾಂಕ್ನ ಎಲೆಕ್ಷನ್ಸ್ನ ಮೊನ್ನೆ ಗೆದ್ದಿದೆ. ಐ ಥಿಂಕ್ ವಿ ನೀಡ್ ಟು ಅನಲೈಸ್. ಇಡೀ ಡಿಸ್ಟ್ರಿಕ್ಟ್ ಲೀಡರ್ಸ್ ಎಲ್ಲ ನಾವು ಕುತ್ಕೊಂಡ್ಬಿಟ್ಟು ಸಹಕಾರಿ ಕ್ಷೇತ್ರದ ಎಲೆಕ್ಷನ್ಸ್ಗಳು ಏನು ನಾವು ಮಾಡಿದ್ದೀವಿ, ಕೃಷಿ ಬತ್ತಿದ್ದು ಮಾಡಿದ್ದೀವಿ, ಇವೆಲ್ಲವೂ ಮಾಡ್ತಾ ಬಂದಿದ್ದೀವಿ. ಬಟ್ ಏನು ಗೊಂದಲ ಹಾಕೊಂಡು ನಾವೇ ಇದು ಮಾಡಕ್ ಹೋಗಿ ಮಾಡೋದೇನಿದೆ, ಈ ಥರದ ಆನ್ಸರ್ಸ್ಗಳು ಬಂದ್ಬಿಡ್ತವೆ. ಕನ್ಸೆನ್ಸಸ್ ಮಾಡ್ಬೇಕು. ಇದು ಅಧ್ಯಕ್ಷರು ಕೇಳೋ ಪ್ರಶ್ನೆ ನಮಗೆ ಕೇಳ್ಬಿಟ್ರು. ಅದು ಕೇಳ್ತಾರೆ, ಓದಂತ ಜಾಗದಲ್ಲಿ ಕೇಳ್ತಾರೆ. ಬಟ್ ಪಕ್ಕದ ಕ್ಷೇತ್ರ. ಬಟ್ ವೆರಿ ಅನ್ಫಾರ್ಚುನೇಟ್, ಅಧ್ಯಕ್ಷರ ಜಾಗದಲ್ಲಿ ಆಗ್ತವೆ, ಏನೋ ಆಗ್ಬಾರ್ದು ಅಂತೆಲ್ಲ. ಎಲ್ಲರೂ ಚೀಫ್ ಮಿನಿಸ್ಟರ್ ಜಾಗದಲ್ಲೇ ಒಂದೊಂದ್ಸರಿ ಅಪ್ಸೆಟ್ ಆಗ್ತವೆ, ಈ ಥರ ಎಲ್ಲ ಆಗ್ತವೆ. ಬಟ್ ಅವ್ರ ಅಧ್ಯಕ್ಷರ ಆಗಿ ಎಲ್ಲದನ್ನೂ ಕೂಡ ಹೋದ ಸಾರಿ ಎಲ್ಲದನ್ನೂ ಹಿಡಿತಾ ಬಂದಿದ್ರು. ಅವರು ಯಡಿಯೂರಪ್ಪನವ್ರು CM ಇದ್ದಾಗ 2 ಸೀಟ್ ಇದ್ದಂಥ ನಗರಸಭೆಗಳನ್ನ ಬೇರೆ ಕಾಂಗ್ರೆಸ್ ಇದ್ದವ್ರನ್ನ ಕರ್ಕೊಂಡು ಏನೇನೋ ಮಾಡಿದ್ರು. ಒಂದೊಂದು ಸರಿ ಆಗ್ತವೆ. ಬಟ್ ಈ ಸರಿ PLD ಬ್ಯಾಂಕ್ದು ಡೈರೆಕ್ಟ್ ಕ್ಲೀನ್ ಸ್ವೀಪೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವಾಗ ನಮ್ಮ ಕ್ಷೇತ್ರದಲ್ಲೆಲ್ಲ ನಾವು PLD ಬ್ಯಾಂಕ್ನೆಲ್ಲ ನಾವು ಮೊನ್ನೆಲ್ಲ ಗೆದ್ಕೊಂಡ್ಬಂದಿದ್ವಿ. ಕೋರ್ಟಿಗೆ ಹೋಗಿದ್ರು, ಮತ್ತು ಅಲ್ಲೂ ಕೋರ್ಟಲ್ಲೂ ಗೆದ್ಕೊಂಡ್ಬಂದ್ವಿ. ಇವಾಗ ಅಧ್ಯಕ್ಷರದ್ದು ಹಿನ್ನಡೆಗೆ ಏನು ಅಂದ್ರೆ, ಎಲೆಕ್ಷನ್ಸಿಗೆ ರೀಸನ್ಸ್ ಕೊಡೋದು ವೆರಿ ಡಿಫಿಕಲ್ಟ್. ಬಟ್ ಅದನ್ನ ಲೋಕಲ್ ಆಗಿ ಅವರೇ ಕುತ್ಕೊಂಡು ಅನಲೈಸ್ ಮಾಡ್ಬೇಕಾಗತ್ತೆ. ಲೋಕಲ್ ಆಗಿ ಅಲ್ಲಿ ಲಾಸ್ಟ್ ಟೈಮು ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿದ್ದವ್ರನ್ನ ಕಾಂಗ್ರೆಸ್ ಈ ಕಡೆ ಸೇರ್ಸ್ಕೊಂಡಿದೆ. ಈಗ ಯಾರು ನಾಗರಾಜ್ ಗೌಡವ್ರನ್ನ ಈ ಕಡೆ ಕಾಂಗ್ರೆಸ್ ಸೇರ್ಸ್ಕೊಂಡಿದೆ. ಸೊ ಅವರೆಲ್ಲರೂ ಕೂಡ ಇವಾಗ ಟೀಮ್ ಆಗಿ ಕೆಲಸ ಮಾಡ್ತಿದ್ದಾರೆ. ಐ ಥಿಂಕ್ ರಾಜ್ಯಾಧ್ಯಕ್ಷರು ಅನ್ನೋ ಇದರಲ್ಲಿ ಮೋಸ್ಟ್ಲಿ ಅಲ್ಲಿ ಏನಾದ್ರು ಬಿಟ್ಟಿದ್ದಾರಾ, ಏನಾಗಿದೆ ಅನ್ನೋದನ್ನ ನೋಡ್ಬೇಕು. ಇದ್ರದ್ದು ಒತ್ತಡಗಳು ಜಾಸ್ತಿ ಆಗ್ಬಿಟ್ವಾ, ಅಥವಾ ಅದ್ರ ಬದಲು ಇದನ್ನೆಲ್ಲದನ್ನು ಬಿಟ್ಟುಬಿಟ್ಟು ಆ ಕಡೆ ಹೋಗಿ ಸೀದಾ ಹೋಗಿ ಇಲ್ಲ ಕ್ಷೇತ್ರದ ಬೆಳವಣಿಗೆ ಅಂತೇಳಿ ಅದ್ರ ಮೇಲೆ ಹೋಗಿ ಕುತ್ಕೊಳ್ಳೋದು ಬಹಳ ಸೂಕ್ತ ಅಂತೇಳಿ ನಾನು ಅನ್ಕೊಳ್ತೀನಿ. ಅಲ್ವಾ ಹರಿ ಅವರು, ಕಿರಣ್ ಅವರು? ಯಾಕಂದ್ರೆ 1 ಟರ್ನ್ ನಾವೆಲ್ಲ ಈಗ 30 ವರ್ಷ ಮಾಡಿದ್ದೀವಿ. ಸ್ಟಿಲ್ ವಿ ಫೇಸ್ ಪ್ರಾಬ್ಲಮ್ಸ್. ಅಂದರೆ ಪಾಲಿಟಿಕಲಲ್ಲಿ ನಮ್ಮ ತಮ್ಮವ್ರ ನಿಂತರೋ, ಮತ್ತೊಬ್ಬರು ನಿಂತರೋ, ಈ ಪಾರ್ಟಿ ಆ ಪಾರ್ಟಿ ಅಂತೇಳಿ. ಬಟ್ ಒಂದೇ ಸರಿಗೆ ಒಂದೇ ಇದರಲ್ಲಿ 1 ಟರ್ಮಿಗೆ ಬಂದ್ಬಿಟ್ಟು ರಾಜ್ಯಾಧ್ಯಕ್ಷರಾಗಿ ಆ ಕಡೆಗೆ ಕಾನ್ಸ್ಟಿಟ್ಯೂನ್ಸಿ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಈ ಕಡೆ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕಾಗಲ್ಲ. ಆಮೇಲೆ ಅನುಭವದ ಕೊರತೆಗಳು ಈ ಥರ ಬಂದಂಥ ಸಂದರ್ಭದಲ್ಲಿ ನ್ಯಾಚುರಲಿ ಯು ಫೇಸ್ ಎರಡೂ ಸೈಡಿಗೂ ಹೊಡ್ತಾ ತಿಂತಕ್ಕಂಥ ಕೆಲಸ ಆಗುತ್ತೆ. ಅದ್ರ ಬದಲು ಒಂದು ಸ್ವಲ್ಪ ಸೂಕ್ತವಾಗಿರ್ತಕ್ಕಂಥದ್ದು ಕ್ಷೇತ್ರದ ಭದ್ರತೆಯನ್ನು ನಾವು ಹೆಂಗೆ ಇವಾಗ ಅನಿವಾರ್ಯ ನಾವೆಲ್ಲರೂ ಕೂಡ ಅಷ್ಟೆಲ್ಲ ವರ್ಕ್ ಮಾಡಿದ್ರೂ ನಮಗೆ ಜನ ಯಾವ್ಯಾವುದೋ ವೇವ್ನಲ್ಲಿ ಒಂದೊಂದ್ಸರಿ ಕೈ ಬಿಡ್ತಾರೆ. ಈ ಥರ ಇದ್ದಾಗ ಒಂದು ಸ್ವಲ್ಪ ಇಮಿಡಿಯೇಟ್ ಆಗಿ ಸರಿ ಮಾಡ್ಕೊಂಡು ಹೋಗೋದು, ಕ್ಷೇತ್ರನ ಅಟ್ಲೀಸ್ಟ್ BJP ಪರವಾಗಿ ಭದ್ರ ಮಾಡಿಕೊಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಅದನ್ನು ಮೊದಲು ಮಾಡಲಿ. PLD ಬ್ಯಾಂಕು, ಲೋಕಲ್ ಬಾಡೀಸು, ಲೋಕಲ್ ಇದನ್ನು ಮಾಡ್ತಾ ಹೋಗಲಿ. ಅಲ್ಲಿ ಲಾಸ್ಟ್ ಟೈಮ್ ಯಾವ್ಯಾವ ಬೂತ್ನಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ನಿಮಗೆ ಇಂಟರ್ನಲ್ ರಿಸರ್ವೇಷನ್ಸಿಂದ ನಮಗೆ ಇಡೀ ರಾಜ್ಯದಲ್ಲಿ ಏನೇನು ಹೊರತ ತಿಂದ್ವಿ ಅಂತಲೂ ಗೊತ್ತಿದೆ. ಹಾಗಾಗಿ ಇವೆಲ್ಲವೂ ಕೂಡ ಇಶ್ಯೂಸ್ಗಳು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅವನ್ನೆಲ್ಲವನ್ನು ಸಾಲ್ವ್ ಮಾಡ್ಕೊಂಡು ಬಂದ್ಬಿಟ್ಟು ಕೇಂದ್ರ ಮತ್ತು ರಾಜ್ಯದ BJP ಎರಡೂ ಕೂಡ ಇದರದ್ದು ಒಂದು ಒಮ್ಮನಸ್ಸಿನಿಂದ ಕನ್ಸೆನ್ಸಸ್ ತಗೊಂಡು ಒಂದು ಏನದು ಆತ್ಮಾವಲೋಕನ ಒಂದು ಸರಿ ಆಗಬೇಕಿತ್ತು. ಇದಿಷ್ಟಕ್ಕೂ ಕೂಡ ವಿಧಾನಸಭೆ ಆದ್ಮೇಲೂ ಆಗಲಿಲ್ಲ, ಲೋಕಸಭೆ ಮೇಲೂ ಆಗಲಿಲ್ಲ. ಅದಕ್ಕೆ ಇವಿಷ್ಟು ಪ್ರಾಬ್ಲಮ್ಗಳು, ಆತ್ಮಾವಲೋಕನ ಸಭೆಗಳು ಆಗ್ಬಿಟ್ಟಿದ್ರೆ ಇವಿಷ್ಟು ಕೂಡ ಪ್ರಾಬ್ಲಮ್ಗಳು ಸಾಲ್ವ್ ಆಗಿರೋದು, ಒಂದು ಹಂತಕ್ಕೆ ಸಾಲ್ವ್ ಆಗಿರೋದು. ನಳಿನ್ ಕುಮಾರ್ ಕಟೀಲ್ ಅವರು ಒಂದ್ಸರಿ ಅದನ್ನ ಮಾಡೋದಕ್ಕೆ ಒಂದು ಸಣ್ಣದೊಂದು ಪ್ರಯತ್ನ ಮಾಡಿದ್ರು, ಅದು ಅಷ್ಟು ಪೂರ್ಣ ಆಗಲಿಲ್ಲ. ಮತ್ತೊಂದು ಇನ್ನೊಂದು ರೌಂಡು ಎಲ್ಲೆಲ್ಲಿ ಜಿಲ್ಲೆಗಳೆಲ್ಲ ಆಗಬೇಕಿತ್ತು ಅವೆಲ್ಲವೂ ಕೂಡ ಆಗಿದ್ರೆ ಈ ಥರದ್ದು ಡಿವಿಷನ್ಸು ಕೂಡ ಬರೋದಕ್ಕೆ ಹೋಗ್ತಿರ್ಲಿಲ್ಲ. ಅದಾಗಿತ್ತು. ಹಂಗಾಗಿ ಧನ್ಯವಾದ. ಇಟ್ ವಿಲ್ ಬಿ ದ ಪ್ರಯಾರಿಟಿ. ಬಟ್ ಅದು ಆಗಲ್ಲ ಅಂದರೆ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಪುಟ್ ಅನ್ ಅಪ್ಲಿಕೇಶನ್. ವಿ ವಿಲ್ ಫೈಲ್ ಅನ್ ಅಪ್ಲಿಕೇಶನ್ಸ್.
ಆಮೇಲೆ ಎಲ್ಲರೂ ಲೀಡರ್ಸ್ ಇದ್ದಾರೆ, ಕೂತು ಚರ್ಚೆ ಮಾಡಿ ಸಾಧಕ ಬಾಧಕ ನೋಡ್ಕೊಂಡು ಸಕ್ಸಸ್ಫುಲ್ ಏರಿಯಾಸ್ ಆಫ್ ಹರಿಯಾಣ ಆ್ಯಂಡ್ ಮಹಾರಾಷ್ಟ್ರ ನಮ್ಮ ಕೈಯಲ್ಲಿದೆ ಈಗ. ಅದನ್ನು ಏನು ಸಕ್ಸಸ್ಫುಲ್ ಸ್ಟೋರೀಸ್ ಇದಾವೋ ಇದ್ರ ಸಕ್ಸಸ್ಫುಲ್ ಸ್ಟೋರೀಸ್ ತಗೊಂಡು ಮುಂದೆ ಹೋಗ್ತಕ್ಕಂಥದ್ದನ್ನ ಕಲಿಬೇಕು. ಆ್ಯಂಡ್ ಇಡೀ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಇಸ್ ದ ಓನ್ಲಿ ಒನ್ ವೇರ್ ವಿ ಹ್ಯಾವ್ ಸಮ್ ಹೋಪ್ ಆಫ್ ಕಮಿಂಗ್ ಬ್ಯಾಕ್ ವಿತ್ BJP ಇನ್ ಬಿಗ್ ನಂಬರ್. ಪರ್ಸೆಂಟೇಜ್ ಆಫ್ ವೋಟರ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇರಳದಲ್ಲೂ ನಾವು ತಮಿಳ್ನಾಡಲ್ಲಿ ಹೇಳಕ್ಕೂ ಇಲ್ಲಿ ನಾವು ಸರ್ಕಾರನೇ ತರ್ತೀವಿ ಅನ್ನೋ ವಿಶ್ವಾಸಕ್ಕೂ ಬಹಳ ವ್ಯತ್ಯಾಸ. ಹಾಗಾಗಿ ವಿ ವಿಲ್ ಬ್ರಿಂಗ್ ಬ್ಯಾಕ್ 101% ಇನ್ನು 3 ವರ್ಷದಲ್ಲಿ BJP ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರ್ತದೆ.